ಈ ಮಹತ್ತರವಾದ ವೇದಿಕೆಯ ಅಧ್ಯಕ್ಷರೇ, ಉದ್ಘಾಟಕರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಪಂಡಿತರೇ, ಸ್ನೇಹಿತರೆ, ಉದ್ಯೋಗ ಪುರುಷ ಲಕ್ಷಣ ಅಂತೇಳಿ ಸಂಸ್ಕೃತದಲ್ಲಿ ಒಂದು ಮಾತಿದೆ. ಉದ್ಯೋಗ ಅಂದರೆ ವೃತ್ತಿ. ವೃತ್ತಿಯ ಜೊತೆಗೆ ಅವನ ವೃತ್ತಿ ಮುಗಿದ ಬಳಿಕ ಉಳಿದ ಸಮಯದಲ್ಲಿ ಅವ ಮಾಡುವಂಥ ಕೆಲಸ ಪ್ರವೃತ್ತಿ ಅಂತ ಹೇಳ್ತಾರೆ. ಅದಕ್ಕೆ ಬಿಡುವಿನ ಸಮಯದಲ್ಲಿ ವೃತ್ತಿಯ ಜೊತೆಗೆ ಪ್ರವೃತ್ತಿ, ಯಾವುದೇ ಆದರೂ ಸಾಹಿತ್ಯವಾಗಲಿ ಸಂಸ್ಕಾರಿಕವಾಗಿ ಯಾವುದೇ ಮಾಡ್ತಾರೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾರೆ. ವಿದ್ಯಾಭ್ಯಾಸ ಜೊತೆಗೆ ಬಿಡುವಿನಲ್ಲಿ ಅವರು ಮಾಡೋದಕ್ಕೆ ಹವ್ಯಾಸ ಅಂತ ಹೇಳ್ತೇವೆ. ಹವ್ಯಾಸಗಳಲ್ಲಿ ಎರಡು ವಿಧ ಇದೆ. ಒಂದು ಕೆಟ್ಟ ಹವ್ಯಾಸ, ಒಂದು ಒಳ್ಳೆಯ ಹವ್ಯಾಸ. ವಿದ್ಯಾರ್ಥಿಗಳು ಯಾವತ್ತು ಒಳ್ಳೆಯ ಹವ್ಯಾಸಗಳು ಅವರಿಗೆ ದೊರಕದಿದ್ದಾಗ ಆಟೋಮ್ಯಾಟಿಕ್ ಆಗಿ ಅವರು ಕೆಟ್ಟ ಹವ್ಯಾಸಗಳತ್ತ ಆಕರ್ಷಿತರಾಗ್ತಾರೆ. ಇದು ನಮ್ಮ ವಿದ್ಯಾರ್ಥಿಗಳಾಗಲಿ ಮಕ್ಕಳ ಭಾವಿ ಜೀವನದಲ್ಲಿ ಬಹಳ ದೊಡ್ಡ ದುರಂತವನ್ನ ಈ ಮಕ್ಕಳು ಬೆಳೆಯುವಾಗ ಅನುಭವಿಸ್ತಾರೆ. ಈಗ ಆಗಬಾರದು ಎಂಬಂತಹ ನಿಟ್ಟಿನಲ್ಲಿ ಈ ನಮ್ಮ ದೇಶದ, ನಮ್ಮ ಪ್ರದೇಶದ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅವರ ವಿದ್ಯಾಭ್ಯಾಸದೊಟ್ಟಿಗೆ ಒಳ್ಳೊಳ್ಳೆ ಹವ್ಯಾಸಗಳು ಬರಲಿ ಎಂಬುದಾಗಿ ಈ SOS ಆಗಲಿ SSF ಆಗಲಿ ಸಾಹಿತ್ಯೋತ್ಸವಗಳನ್ನು ನಿರಂತರವಾಗಿ ಹಲವಾರು ವರ್ಷಗಳಿಂದ ನಡೆಸ್ತಾ ಬರ್ತಾ ಇದೆ. ಈ ಒಂದು ಪ್ರವೃತ್ತಿಯಿಂದಾಗಿ, ಈ ಒಂದು ಹವ್ಯಾಸದಿಂದಾಗಿ ಇವತ್ತು ನಮ್ಮ ಎಳೆಯ ಭಾವಿ ಮಕ್ಕಳು ಬಹಳಷ್ಟು ಈ ಪ್ರದೇಶದಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಕಾರಣಕರ್ತರಾಗ್ತಾರೆ. ಈ ನಿಟ್ಟಿನಲ್ಲಿ ಈ ಸಂಘಟನೆಯನ್ನು ಬಹಳಷ್ಟು ನಾನು ಅಭಿನಂದಿಸ್ತೇನೆ. ನನಗೆ ಹೆಮ್ಮೆ ಎನಿಸ್ತಾ ಇದೆ ನಿಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಇದರ ಜೊತೆಗೆ ಮಾದಕ ವ್ಯಸನಗಳ ವಿರುದ್ಧವಂತಹ ನಿಮ್ಮ ಪ್ರವೃತ್ತಿಗಳನ್ನು ನಾನು ಕಂಡಿದ್ದೇನೆ. ಅದೇ ರೀತಿ ಸ್ವಚ್ಛತೆ ಅಭಿಯಾನದಲ್ಲಿ ಕೂಡ ನಾನು ಕಂಡಿದ್ದೇನೆ. ನಿಮ್ಮ ಜೊತೆ ನಾನು ಭಾಗವಹಿಸಿದ್ದೇನೆ. ನಿಮ್ಮೆಲ್ಲ ಕಾರ್ಯಕ್ರಮ ಕೂಡ ದೇವರ ಅನುಗ್ರಹ ಇರುವುದು ಮತ್ತೊಂದು ವಿಶೇಷ. ನಾನು ಗಮನಿಸಿದಾಗ ಒಂದು ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಒಂದು ಸ್ವಚ್ಛತಾ ಅಭಿಯಾನ ನಮ್ಮ ಮಜಿಲಿಪಾಳದಲ್ಲಿ ನಡೆಯಿತು. ಆ ಸಮಯದಲ್ಲಿ ಬಹಳಷ್ಟು ಬಿಸಿಲು, ಧೂಳು ಎಲ್ಲ ನಡೆಯಿತು. ಆದರೂ ಕೂಡ ಈ ನಿಮ್ಮ ಸಂಘಟನೆಯ ಯುವಕರು, SOSನ ಯುವಕರು ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಹಿಡಿದು ಗುಡಿಸಲಿಕ್ಕೆ ಶುರು ಮಾಡಿದ್ರು ರಸ್ತೆಯನ್ನು. ಆಗ ಧೂಳು ಮೇಲೆ ಏಳಲಿಕ್ಕೆ ಶುರುವಾಯಿತು. ಆ ತಕ್ಷಣ ಕೆಲವೇ ನಿಮಿಷಗಳಲ್ಲಿ ಮೇಲಿಂದ ಮಳೆಯು ಸುರಿಲಿಕ್ಕೆ ಶುರುವಾಯಿತು. ಆ ಎಲ್ಲ ಧೂಳು ಕೂಡ ಇಲ್ಲದ ರೀತಿಯಲ್ಲಿ ಮಳೆಯು ಬಡವ ಮೂಲಕ ದೇವರು ಆ ಕಾರ್ಯಕ್ರಮಕ್ಕೆ ಅನುಗ್ರಹಿಸಿದ್ದಾರೆ. ಇವತ್ತು ಬಹಳಷ್ಟು ಬೆಳಿಗ್ಗೆಯಿಂದಲೇ ಎಡೆಬಿಡದೆ ಸುರಿಯುತ್ತಿರುವ ಮಳೆ, ಆದರೂ ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ದೇವರು ಆ ಮಳೆಯನ್ನು ಕೂಡ ದೂರೀಕರಿಸಿ ಈ ಕಾರ್ಯಕ್ರಮಕ್ಕೆ ದೇವರು ಅನುಗ್ರಹಿಸುತ್ತಿದ್ದಾರೆ. ಈ ರೀತಿ ಎಲ್ಲ ನಿಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ದೇವರ ಅನುಗ್ರಹ ಸದಾ ಇದೆ. ಇದೇ ರೀತಿ ನಿಮ್ಮ ಕಾರ್ಯಕ್ರಮಗಳು ದೇವರ ಅನುಗ್ರಹದೊಂದಿಗೆ ಮುಂದುವರಿಯಲಿ. ನಿಮ್ಮೆಲ್ಲ ಕಾರ್ಯಕ್ರಮಗಳು ನಾನು ನನ್ನ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಅವಕಾಶಕ್ಕಾಗಿ ಹೊಂದಿಸ್ತಾ ನನ್ನ ಮಾತನಾಡಿ